ಉಟ್ಟಗೊಂಡ ಪತ್ತಲ್ಲ ಚಟ್ಟಗೊಂಡ ಚಪ್ಪಲ್ಲ ಜಗದ ಬರ ನಿಮ್ಮ ಹಿತ್ತಲ್ಲ ಪತಿ ತೋರ ಸುತ್ತಮುತ್ತಲ ಅಮಾವಾಸ್ಯೆ ಕರಿ ಕತ್ತಲ ಉಟ್ಟಗೊಂಡ ಪತ್ತಲ್ಲ ಚಟ್ಟಗೊಂಡ ಚಪ್ಪಲ್ಲ ಜಗದ ಬರ ನಿಮ್ಮ ಹಿತ್ತಲ್ಲ ಪತಿ ತೋರ ಸುತ್ತಮುತ್ತಲ ಅಮಾವಾಸ್ಯೆ ಕರಿ ಕತ್ತಲ ಮೈನೋ ಮೇ ಸಪನ ಸಪನೋ ಮೇ ಸಂಗನ ಸजना पे दिल्ली आ गया सजना पे दिल्ली आ गया सजना पे दिल्ली आ गया ಛೇ 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 ತೋ 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 ಸಾಕಾಗಿ ಹೋಯ್ತು ನೋಡ್ರಿ ಅಪ್ಪ ಈ ಟೇಲರ್ಕಿ ದಂಧ ಅಂತೀವಿ ಯಾಕಂದ್ರ ಈ ಶ್ರಾವಣ ಸೀಸನ್ಕಂತರೂ ಅರಿವಂತರೂ ದಿಗ್ಗನ ಬಂದು ಬಿತ್ತಾವ್ರಿ ಅಂತೀನಿ ನನ್ನ ಕಡೆ ಬ್ಯಾಡೋ ಮರೆ ಅಲ್ಲಿ ಹಳೂರಪ್ಪ ಕಾಕನ ಕಡೆ ಹೋಗಂದ್ರೆ ಏ ಮರೆ ಈ ಹುಡುಗಿಯರ ನನ್ನ ಕಡೆ ಬರಕ್ಕೆ ಹೋಗ್ಬೇಡ್ರಿ ನಂದು ಎಮ್ಮಿ ಕಾವುದೈತೆ ಅಂತ ಅವ ಅಂತಾನ ಈ ಸ್ವಾಮಿ ಕಡೆ ಹೋಗಂದ್ರೆ ಏ ಮರೆ ನನ್ನ ಟೆನ್ಷನ್ ಎದ್ದೈತಿ ಈಗ ಹುಡುಗಿಯರ ನನಗೆ ನಾವು ಸ್ವಲ್ಪ ಡ್ರಗ್ಸ್ ತೊಗೋಬೇಕು ನಾನು ಬರಕ್ಕೆ ಹೋಗ್ಬೇಡ್ರಿ ಅಲ್ಲೇ ಕಿಲಾಡಿ ಕಿಟ್ಟಿ ಅದನ ಅವನ ಕಡೆ ಹೋಗಂತಾರ ಇಲ್ಲಿ ಬಂದು ನಮ್ಮ ಟೆನ್ಷನ್ ಕೊಟ್ಟು ತಲೆ ಹಾಪ್ ಮಾಡಾಕತ್ತ ಬಿಟ್ಟವ್ರಿ ಅಂತೀನಿ ಯಾಕಂದ್ರೆ ಈ ಅರಿವಿ ಹೊಲದ ಕಣ್ಣ ಎಣ್ಣೆ ಬಿಟ್ಕೊಂಡ್ರೆ ರಾತ್ರಿ ಹಗಲಿ ಹೊಲದ್ರು ಈ ಚೂಡಿದಾರ್ ಗಿರಾಕಿಗಳಂತ ಸವಾಸ ಸಾಕಾಗಿ ಬಿಡತ್ರಿ ಅಂತೀನಿ ನಾನು ಆ ಕಾಡಿಂದ ಬರ್ತಾವ ನಂದು ಮ್ಯಾಗ ಟೈಟ್ ಆಗೈತಿ ನಂದು ತಳಗ ಲೂಸ್ ಆಗೈತಿ ನಂದು ಅಲ್ಲಿ ಅದಾಗೈತಿ ಇಲ್ಲಿ ಆಗೈತಿ ತಂದು ಟೆನ್ಷನ್ ಕೊಟ್ಟು ತಲೆ ಹಾಪ್ ಮಾಡಿಬಿಡಕತ್ತಾವ್ರಿ ಅಂತೀನಿ ಅಲ್ಲ 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 ಎತ್ತಾಗಿದ್ದ ಒಂದು ಮಹಾರಾಷ್ಟ್ರ ಶಾಂತಾಬಾಯಿ ಬರಕತ್ತಾಳ ಆಕಿದೇನ ಲೂಸ್ ಆಗೈತೆ ಟೈಟ್ ಆಗೈತೆ ಆಕಿನ ಬಾಯಿಂದ ಕೇಳಿದ್ರ ठंडी ठंडी हवाದಾಗ ಕಿಂಡಿ मेरे रस के कमर तूने पहले नगर मेरे रस के कमर तूने पहले नगर तुमसे घर से मिला ही मजा आ गया मेरे रस के कमर तूने पहले नगर मेरे रस के कमर तूने पहले नगर तुमसे घर से मिला ही मजा आ गया पप्पी दे पप्पी दे पप्पी दे पप्पी दे मारूला पप्पी दे पप्पी दे पप्पी दे पप्पी दे मारूला कामाव जायला उशीर जायला कामाव जायला उशीर जायला वागताई रिक्षावाला कवट मट वागताई रिक्षावाला वागताई रिक्षावाला कवट मट वागताई रिक्षावाला सका सकाळी लागलाय डोळा बदलून गेलाय सारा फिरतीचा सुटलाय वारा अल्ला हो मावळाला
ಕಾಲ್ಮಾನ್ ಬಂದೈತ್ರಿ ಅಂತೀನಿ. ಹೋದ ವರ್ಷ ನಮ್ಮಪ್ಪ ಜಾತ್ರೆಗೆ ನನಗೆ ಒಂದು ಹೊಸ ಲಂಗದವಣಿ ಹೊಲಿಸಿದ್ದ. ಅವಾಗ ರೇಟ್ ಭಾಳ ಕಡಿಮೆ ಇತ್ತು. ಆದ್ರ ಈ ವರ್ಷ ನೋಡಿದ್ರ ಒಮ್ಮೆದೊಮ್ಮೆಲೆ ಜಂಪ್ ಆಗಿಬಿಟ್ಟೈತಿ. ಅದ್ರಾಗ ಆ ಉಡಾ ಟೇಲರ್ ಅದನಲ್ರಿ, ನನ್ನ ಲಂಗ ದಾವಣಿ ಎಲ್ಲ ಸರಿಯಾಗಿ ಹೊಲ್ದೇ ಇಲ್ಲ. ಅದಕ್ಕೆ ಹಿಂಗೆ ಯಾಕೆ ಮಾಡೋಣಂತ ಅವನ ಹತ್ರ ಜಗಳ ತೆಗ್ಯಾಕ ಗಡ್ಬಿಡಿಯಿಂದ ಹೊಂಟೀನಿ. ಅಯ್ಯೋ ಅಯ್ಯಯ್ಯೋ, ನನ್ನ ಮಡಿಚಿ ಬಿತ್ರು ಯಪ್ಪೋ, ನನ್ನ ಮಡಿಚಿ ಬಿತ್ತು. ಏ ಹುಡುಗಿ, ಈ ಮುಂದ್ ನಿಂತು ಸರ್ದಾರ್ ನಿನ್ ಕಣ್ಣಿಗೆ ಕಾಡ್ತಾನೆ ನೀ ಇಲ್ಲಂತೀನಿ. ನಂದು ಟೇಪ್ ಎಲ್ಲ ಮಡಿಚಿ ಬಿತ್ತಲೇ ಹುಡುಗಿ, ಮಡಿಚಿ ಬಿತ್ತ. ಅವ್ವ ನನ್ನ ಸರ್ದಾರ, ನಮ್ಮ ಅಪ್ಪನ ಉಡ್ದಾರ. ಅಲ್ಲ, ನಾನು ಗಡಿಬಿಡಿಯಿಂದ ನಿನ್ನ ಹತ್ರನೇ ಬರಾಕತ್ತಿದ್ದೆ. ಅಷ್ಟೊಳಗ ಏನೋ ಸ್ವಲ್ಪ ಕಣ್ಣು ತಪ್ಪಿ ನಿನಗೆ ಭುಜ ತಾಕಿದ್ದಕ್ಕ ನಂದು ಮಾಡಿಸ್ತ್ರೋ ಅಂತ ಅನ್ನಕತ್ತಿಯಲ್ಲ. ಜಾರ್ ಕತ್ ನಾನು ನಿನಗೆ ಮೇನ್ ಜಾಗಕ್ಕೆ ಹಾದಿದ್ರ ನಿನ್ನ ಗತಿ ಏನಾಗ್ತಿತ್ತು ಅಂತೀನಿ. ಗತಿ ಏನಾಗ್ತಿತ್ತ ನನ್ನ ರತಿ? ಈ ಪ್ರೀತಿ ಎಂಬ ಬರಗಾಲದಾಗ ಪರಮಾನಂದ ಆಗ್ಬಿಡ್ತೈತಿ ಲೇ ಹುಡುಗಿ, ಪರಮಾನಂದ ಆಗ್ತಿತ್ತ. ಏ ಮಾನಗೇಡಿ, ಈ ನಿನ್ನ ಹೃದಯಕ್ಕೆ ಆನಂದ ಆಗ್ತಿತ್ತು, ಸಂತೋಷ ಆಗ್ತಿತ್ತಂತ ಹೇಳಿ ನೀ ರೀತಿ ಕವಿ ಹಂಗ ಕವನ ಕಟ್ಟಿ ನನಗೆ ಬುಟ್ಟಿಗೆ ಹಾಕೊಳಕ್ ನೋಡ್ಬೇಡ. ಯಾಕಂದ್ರ ನಿನ್ನ ಮಾತಿಗೆ ಮರಳಾಗೋ ಹೆಣ್ಣಲ್ಲ ನಾನು. ಮೊದಲ ಈ ನನ್ನ ಬ್ಲೌಸ್ ಟೈಟ್ ಮಾಡ್ಕೊಡು. ಅಲ್ಲಲೇ ಹುಡುಗಿ, ಟೈಟ್ ಇದ್ದದ್ದು ಟೈಟ್ ಹೆಂಗ್ ಮಾಡಿ ಕೊಡಕ್ ಬರ್ತಲೆ? ಇನ್ನ ಟೈಟ್ ಇದ್ದದ್ದು ಲೂಸ್ ಮಾಡಿ ಕೊಡಕ ನಮ್ಮ ಊರಾಗ ಕೇಳ. ಟೈಟ್ ಇದ್ದು ಲೂಸ್ ಮಾಡಕ್ ಕೊಡಕ ಎತ್ತಿದ ಕೈ ಅದೀನಿ ಅಂತದ್ರಾಗ ಲೂಸ್ ಇದ್ದದ್ದು ಹೆಂಗ ಟೈಟ್ ಮಾಡಿ ಕೊಡಕ್ ಬರ್ತಲೆ ಹುಡುಗಿ? ನೋಡ್ತಿ ಮತ್ತೆ ಎಲ್ಲಿ ನೋಡ್ಬೇಕು? ಎಲ್ಲಿ? ಅದೆಲ್ಲ ನನಗೆ ಗೊತ್ತಿಲ್ಲ. ನೋಡು, ನನ್ನ ಬ್ಲೌಸ್ ಟೈಟ್ ಆಗಿಬಿಟ್ಟೈತಿ, ಇದನ್ನ ಲೂಸ್ ಮಾಡಿಕೊಡು. ಇಲ್ಲ ಅಂದ್ರ ನೀನು ಹೊಸ ಬಟ್ಟೆ ತಂದು ನನಗೆ ಸರಿಯಾಗಿ ಅಳತಿ ತಗೊಂಡು ಹೊಲ್ದು ಕೊಡ್ಬೇಕಾಕೈತಿ. ಲೇ ಹುಡುಗಿ, ನಿನಗೆ ಹೊಸ ಬಟ್ಟಿ ತೆಗೆದು ತರೋಮದು ಯಾಕೆ ಬೇಕ? ನೀ ಹ್ಞೂ ಅಂದ್ರ ಇವತ್ತ ಮೆಳ್ಳಿಗಿರಿ ಟವರ್ ಮಗಲ ವಿಶಾಲ ಮಾಟ್ನ್ಯಾಗ ಹೋಗಿ ನೀ ಹೆಂಗಂತಿ ಅರ್ಧ ಬಟ್ಟಿ ಬೇಕಂದ್ರ ಅರ್ಧ ಪೂರ ಅಂದ್ರ ಪೂರ ಅಂತಾವ್ ತಗೊಂಬರ್ನು ರೆಡಿ ಆಗ. ಗಟ್ಟಿ ಐತಿಲ್ಲ ಹುಡ್ದಾರ ಗಟ್ಟಿದ್ದಲ್ಲೇ ಮಾತಾಡಕತ್ತಲ್ಲಿ. ಹೌದಾ ನನ್ನ ರಾಜ, ನಿನ್ನ ಮಾತಿನ ಅರ್ಥ ನನಗೆ ಗೊತ್ತೇ ಆಗಿರ್ಲಿಲ್ಲ ನೋಡು. ಅಲ್ಲ, ನಿನ್ನ ಮಾತು ನಿಜ ಆಗಿದ್ರ ನೀನು ಇವತ್ತೇ ಹೋಗಿ ನವನಗರದಾಗ ನನಗೊಂದು ಹೊಸ ಚೂಡಿ ಸೆಟ್ ಕೊಡಿಸ್ತೀಯ? ತರತಿನ ತಳ್ಳಿ ಹುಡುಗಿ, ನಿನಗೆ ಚೂಡಿ ಹೋಗಾಕೈತಿ ನಂದು HF ಡಿಲಕ್ಸ್ ಬೈಕ್. ನೀ ಸೂರ್ಯ ಮುಳುಗು ಆಗುವುದ್ರಾಗ ಆಗುವಂತ ರೆಡಿ. ಹೋಗುವುದ್ರಾಗ ಒಂದು ಒಗಿ ಮಾತ್ನಲ್ಲೇ ಮಾಡ್ದಲ್ಲ ಮೋಡಿ, ತಿಳಿಸ್ಬೇಡ ಮತ್ತೊಬ್ರಿಗೆ ನಮ್ಮಿಬ್ರು ಚಾಡಿ. ಈ ಕಿಲಾಡಿ ಕಿಟ್ಟು ಮತಿಗೆ ನಾನು ಯಾವತ್ತು ರೆಡಿ ರೆಡಿ ರೆಡಿ. ಹಂಗ್ಯಾಕ ತಡ, ಹೊಡಿ ಒಂದು ಗಜಮ. ಮೂರಲ್ ಕೇರಿ ಊರ ಸೋಮವಾರ ಶ್ರಾವಣ ಬಾಜರ. ಮೂರಲ್ ಕೇರಿ ಊರ ಸೋಮವಾರ ಶ್ರಾವಣ ಬಾಜರ. ನಂಜಿ ಕೋಲ ಮೇಳ ನೋಡಕ ಬಂದೈತಿ ಪಾರಿವಾಳ. ನಂಜಿ ಕೋಲ ಮೇಳ ನೋಡಕ ಬಂದೈತಿ ಪಾರಿವಾಳ. ಸೋಮವಾರ ಸಾವನ ಬಾಜರ.
ಎಣ್ಣೆ ಹಾಕಿ ಅಣ್ಣವರ ಬಳಸದ ನಡವಳಿಕೆ ಹುಡುಗರ ನಡುವಾಗಿ ಮಗಲೆಲ್ಲ ಸಿಗನೆಲ್ಲ ಕೊಡುವಾಗಿ ಕೇರಳ ಸೋಮವಾರ ಸಾವನ್ನು ಬಾಳೋಣ ಮಾಡಿದ್ದ ಮರತಾಳೆ ಬಳ್ಳಿ ನಾವತ್ತ ಬಂದಾಳು ಹೊಟ್ಟೆ ಬರುತ್ತಾಳು ಮಗಲದ ಕುಸೊಂದು ತಂದಾಳು ಹೊಟ್ಟೆ ಬರುತ್ತಾಳು ಮಗಲದ ಕುಸೊಂದು ತಂದಾಳು ಬಸವೇಶ್ವರ ಗುಡಿಗೆ ಗೆಳತರ ಕೂಡ ಬಂದಾಕಿ ಕೈ ಮುಗಿದ ಬರುವಾಗ ಹುಡುಗರಿಗೆ ಹುಚ್ಚ ಹಿಡಿಸಾಕೆ ಜಾತ್ರೆ ಮಾಡುವಾಗಿ ಹೀಗೆ ಹಾಡಿಗೆ ಕುಣಿಯಾಗಿ ನಾಟಕ ನೋಡಾಗಿ ಉರುಪಿಲಸಿ ಹಡಿಯಾಗಿ ಸೋಮವಾರ ಸಾವನ ಮಾಡೋಣ ಬಂದೈತಿ ಪರಿವಾರ ಎಚ್ಚು ಹಾಕುತ್ತಾಳ ಮಹಾರಾಷ್ಟ್ರ ಸೀರೆ ಹುಟ್ಟಾಳ ಶ್ರೀಶೈಲ ಶಂಕರಪ್ಪ ಸಿಕ್ಕರೆ ಅಭಿಮಾನಿ ಬಾಜೋರ ಬಸವರಾಜ ರಂಗಪ್ಪ ಅಲ್ಲಮುರ ಅಭಿಮಾನಿ ಬಾಜೋರ ಹನುಮಂತ ಲಕ್ಷಪ್ಪ ಪೂಜಾರ ಹುಡುಗರು ತಿಲಗಾರ ಎಲ್ಲರೂ ನನ್ನವರು ಎಂದು ಇರುವಾಗ ಹತ್ತಿ ಚಿಲ್ಲಿತಾಟ ಹೋಗುವಾಗ ಮಾಡತ್ತೀನಿ ಕಾಟ ಹತ್ತಿ ಚಿಲ್ಲಿತಾಟ ಹೋಗುವಾಗ ಮಾಡತ್ತೀನಿ ಕಾಟ ಕಲಿಸಿದ ಪಾಠ ಅನೆ ಮೋರ ಮಾಡಿಸಲ್ಲ ನನಗ ಮಾಟ ಕಲಿಸಿದ ಪಾಠ ಮೋರ ಮಾಡಿಸಲ್ಲ ನನಗ ಮಾಟ ಕಲಿಸಿದ ಪಾಠ ಮಾಡಿಸಲ್ಲ ನನಗ ಮಾಟ ಕಲಿಸಿದ ಪಾಠ ಮಾಡಿಸಲ್ಲ ನನಗ ಮಾಟ ಆಯ್ತು ಟಾಟಾ ಇನ್ನು ಹೋಗಿ ಬರ್ತೀನಿ ಸೇವಂತಿನ ಇನ್ನ ದಣದಿ ಹೋಗ್ಬರ್ತೆ ದಣ್ಣದಿ ಅಂದ್ರೆ ಮತ್ತಿನ್ನು ಬೇರೆ ಆಗತ್ತ ಡೈರೆಕ್ಟರ್ ಗಜಮಾನ ನಮ್ದ ಗಜಮ ಆವ್. ಇಲ್ಲಿ ಬೇಡ ಭಾಳ ಮಂದಿ ಅದಾರ ನಮ್ದು ನೋಡ ಅವರು ಗಜಮ ಚಾಲು ಮಾಡ್ತಾರೆ ಹಿಂದ काय झाला काय कुठं आहेस जेवण केलेले जेवण केले आधीच केलो आधीच केलं हा हा आराम से आहे ना बरं आहे की ಗಜಮಾರಿ ಗಜಮಾರಿ ಮುತ್ಯ ದುಬಾರಿ ಗಜಮಾರಿ ಹಗರಿಲ್ಲ ಮುತ್ಯ ಹಗರಿಲ್ಲ ಊರಾಗ ಯಾರು ಬಿಟ್ಟಿಲ್ಲ ಅಯ್ಯಯ್ಯೋ ಯಪ್ಪ ನನ್ನ ನಡೆನ ಬೆಂಡಾತು ಬೆಂಡಾತ ಈ ಹುಡುಗಿಯರ ಹಾದ ಹೊಡ್ತಕ್ಕ ನಂದು ಸುಲೇಶನಿ ಎಲ್ಲಿ ಸಿಗದೈತೆ ಅನ್ನೋದು ಗೊತ್ತಾಗವಲ್ದು ಏ ಬಿಕನಾಸಿ ಹಳೆ ಬಿಕನಾಸಿ ಅಲ್ಲ ಈ ನಿನ್ನ ಬೋಳ್ ತಲಿ ತಗೊಂಡು ದಾರ್ಯಾಗ ಬಂದು ನನಗ ಹಾದು ಮತ್ತು ನಂದು ಜಿಗಿತು ಅಂತ ಹೊಯ್ಕೊಳಕತ್ತೀಯಲ್ಲ ಏನು ಜಿಗಿತ್ ನಿಂದು ನಂದು ಸುಲೇಶ ಏನಂತ ಮುಂದಿನ ಬೆಳ್ಳಂದಿರ್ತ ಅದ ಸಿಗದೈತಿ ಮುಂದೆ ಬೆಳ್ಳಂದು ಹಾಂ ಮತ್ತು ಅದೇ ಜಿಗಿದು ಹೋಗಿತ್ತು ಅದು ಹುಷಾರಿ ಹೋದ್ರು ಹೋಲಿ ಕಿತ್ಕೊಂಡು ಹೋದಿತ್ತು ಹೋದ್ರು ಹೋಲಿ ಹಾಂ ಕೂದಲ್ನು ಹೋಗ್ಯಾವು ಅವು ಹೋಲಿ ಹಾಂ ಎಲ್ಲ ಹೋದ್ರ ಮುಂದೆ ನಿಂತು ಏನ್ ಬೇಕನ ಮತ್ತವು ಬೇಡ ಮಾರಾಯ ಬೇಕಾದ್ರೆ ಹೇಳಿ ಎಷ್ಟ್ರ ಇನ್ನೇ ಎರಡು ಜೋಡಿ ಇಟ್ಟೀನಿ ಎರಡು ಇಟ್ಟಿಯ ಅಲ್ಲಿ ಹಿಂದ ಹಿಂದ ಇದಿಲ್ಲ ಅಲ್ಲಿ ಹಿಂದ ಏ ಬಿಕನಾಸಿ ಯಾಕೆ ಮಾತಾಡಂತ ಅಲ್ಲ ಏನಂತೈತಿ ನಿನ್ ಜೀವ ಲೇ ಲೇ ಮಾಡಿ ತಪ್ಪು ಸ್ವಲ್ಪ ಒಪ್ಪಗೋ ಇಲ್ಲಿಕ್ಕಂದ್ರೆ ಬ್ಯಾರೇನೆ ಐತಿ ಲೇ ನಿಮ್ಮಂತ ಹುಡುಗರ್ನ ಕೈ ಹಿಡ್ದ ಕುಣಿಸ್ಬೇಕನ್ನೋದು ನನ್ನ ಆಸೆ ಅವ್ವ ನನ್ನ ಶೂರ ಅಲ್ಲ ಕೈ ಹಿಡಿದು
ಅಂತೈತ್ಯ ಉಳ್ಳಾರಾಗ ಬಂದಿರಿ ಅವಕಾಶ ಸಿಕ್ಕ್ರ ಹಿಮಾಲಯ ಪರ್ವತ ತೋರಿಸ್ಬೇಕಂತೈತಿ ನಿನ್ ಜೀವ ಬೀಳಲಿ 101 ಅಂತೂ ಇಂತೂ ಈ ಹುಡುಗನ ಮನಸ್ಸು ಅರ್ಥ ಮಾಡ್ಕೊಂಡಲ್ಲ ಅಷ್ಟ ಸಾಕ ನನಗೆ ಬೀಳ್ತಾವು ನಿನ್ನ ಕನಸ ಕೈ ಹಿಡ್ದು ನನ್ನ ಕುಣಸ ಅವ್ವ ನನ್ ರಾಜ ಕಾಡ್ಬೇಡ ನನ್ನ ಕನಸ ಅದನ್ನ ಮಾಡ್ತೀನಿ ನಾನ್ ನನಸ ಈಗಂತೂ ಮೊದಲ ಸೂಜಿಗೆ ದಾರ ಪೋಣಸ ಕೊಟ್ಟೆಲ್ಲ ಹುಡುಗಿ ಚಾನ್ಸ್ ನೀ ಹಾಕಿ ಪಕ್ಕ ನಿನ್ನ ಪ್ಯಾಂಟ್ಸ ನೀ ಹಾಕಿ 90 ಪ್ಯಾಂಟ್ ಜೀನ್ಸ್ ಹೊಡಿ ಒಂದು ಗಜ 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 ನೀರಲಕೇರಿ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕಿ ನೀರಲಕೇರಿ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕಿ ನಿಂತಾಳ ಕಡಿಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರದಳ ನನ್ನ ಹುಡುಗಿ ಭರ್ಜರಿ ಗಜ ಮಾಡುವಾಕಿ
ಕಲಾಭಿಮಾನಿಗೆ ನಾನು ತುಂಬಾ ಆಭಾರಿಯಾಗಿದೆ. ಏ ಗಜಮ ಮುದ್ಯ ದಡ್ಡಗ ಸಿಕ್ಕೈತಿ ಬಾಳ ಬಾರಿ ಕಮ್ಮನ ಬಟ್ಟೆ ದಡ್ಡಗ ಸಿಕ್ಕೈತಿ ಬಾಳ ಬಾರಿ ಕಮ್ಮನ ಬಟ್ಟೆ ಶುದ್ಧಿ ಹೊಡಿತೀನಿ ಮಂಡ್ಯಾಗ ಎದನ್ನ ಹೋಗಬೇಡ ಸದ್ಯಾಗ ಶುದ್ಧಿ ಹೊಡಿತೀನಿ ಮಂಡ್ಯಾಗ ಎದನ್ನ ಹೋಗಬೇಡ ಸದ್ಯಾಗ ನಿನ್ನ ನದಿ ಆತು ಮನರಾಗ ಹೂವ ಹಿಡಿದು ಎಲ್ಲಿಯಾಗ ನಿನ್ನ ನದಿ ಆತು ಮನರಾಗ ಹುಡುಗು ಹಡಗದ ಮನರಾಗ ಇವತ್ತ ಬಿಡ್ತೀನಿ ನಾಳಿಗೆ ಬರ್ತೀನಿ ಇವತ್ತ ಬಿಡ್ತೀನಿ ನಾಳಿಗೆ ಬರ್ತೀನಿ ನಿರಲ್ಲ ಕೇರಿ ಊರಾಗ ಗಜಮ ಎಬ್ಬಿಸತನ ನಿರಲ್ಲ ಕೇರಿ ಊರಾಗ ಗಜಮ ಎಬ್ಬಿಸಿದಿನ ಲಾಲ 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 ಲಾಲ. ಟೇಲರ್ ಅಂತಲ್ಲಿ ಹೋಗಿ ಚೂಡಿದಾರ ಟೈಟ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಈ ಪಂಚರ್ ಅಂಗಡಿ ಮಂಜನ ಕೈ ಹಿಡ್ಕೊಂಡು ಕುಚ್ಚು 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 ಮಾಡಕ್ ಅಂತ ನಿಂತಲ್ವ ನಿನ್ನವನ ಏಪ್ಪ ನೀ ತಿಳ್ಕೊಂಡಂಗ ಅಂತದೇನು ನಡೆದಿಲ್ಲ ಏಪ್ಪ. ಮತ್ತ ಮಂಜು ಅದಾನಲ್ಲ ಮೊದ್ಲಿಂದ ನನ್ನ ಫ್ರೆಂಡ್ ಅದಾನ, ಅದಕ್ಕ ದಾರ ಭೇಟಿಯಾಗಿದ್ದ, ಕಷ್ಟ ಸುಖ ಮಾತಾಡ್ಕೊಂತ ನಿಂತಿದ್ವಿ. ಓ ನೀನ್ ಅವನ ಫ್ರೆಂಡ್ ಅಂತ ಹೇಳಿ ಅಪ್ಪ ಅವನ ಬಾಯಾಗ ಗೊಂಜಾಳ ದಂಟ ಇಟ್ಟ ಗಂಡನ ಆಟ ಆಡುವ ಚಾರ್ಸ್ ಬೀರ್ಸ್ ಹುಡುಗರು ಭಾಳ ಅದಾರು ನಿನ್ನವನ. ನೀ ಅದಕ್ಕೆ ಭಾಳ ಹುಷಾರಿಂದ ಇರೋದು ಭಾಳ ಚಲೋ. ಆಯ್ತಾಯಪ್ಪ. ಏ ಕಿತಾಪತಿ ಸಾಹೇಬ್ರ, ನಾನು ಏನೂ ತಪ್ಪು ಮಾಡಿಲ್ರಿ. ತಪ್ಪು ಮಾಡೋರು ಹೋಯ್ತು ನಮಗೆ ಹೊರ್ಸಾಕೈತ್ರಿಯಲ್ಲ ಅಂತ ಹುಡುಗ ಪಂಚರ್ ಅಂಗಡಿ ಮಂಜು ಅಂದ್ರೆ ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೆ ಕೇಳಿ ಹುಡುಗ ಹೆಂಗೆ ಅಂದ್ರೆ ನಿಮ್ಗೆ ಎಲ್ಲ ಗೊತ್ತಾಯ್ತ. ಅದು ಹೋಲ್ಬಿಡ್ರಿ, ಇಲ್ಲಿ ನಮ್ಮ ಕಲ್ಯಾಣ ಸಿದ್ದಪ್ಪ ಅದನ್ನಲ್ರಿ, ಬೇಕಾದ್ರೆ ಅವ್ನು ಹೋಗಿ ಕೇಳ್ರಿ ನೀವು. ಹೌದು ಹುಲಿಯ, ನೀ ಎಲ್ಲ ಚಲೋ ಇರ್ಬೋದು. ನಿನ್ನ ವಯಸ್ಸು ಭಾಳ ಅಡ್ನಾಡೈತು ತಮ್ಮ. ಯವ್ವ ಮಗಳ, ಆ ಟೇಲರ್ ಅಂಗಡಿ ಬಾಗಲ ಹಾಕೊಂಡ ಗಾಂಜಾ ಸೇದಕಂತ್ರ ಹೋಗ್ಯಾನ. ನೀ ಮನೆಗೆ ನಡಿ, ನಾ ಬೆಟ್ಟದ ಕಡೆ ಹೋಗಿ ಬರ್ತೀನಿ. ಆಯ್ತಾಯಪ್ಪ, ನೀ ನಡಿ, ನಾ ಹಿಂದಿಂದ ಏನು ನಿನ್ನ ಅವನ ನಡಿಯಪ್ಪ ನಾ ಹಿಂದೆ ಬರ್ತೀನಿ ಅಂತ ಹೇಳಿ ಎಲ್ಲರ ಮೈ ಮರ್ತೀನಿ ಅಂತಿ. ಕಾಲಮಾನ ಭಾಳ ಸುಮಾರು ಐತಿ. ನೀ ಮೊದಲ ಕೊಡ ತಗೊಳ್ಳೋ ಹೆಣ್ಣು ಮಗಳದಿ, ಜಾಕಿಲ ಬಾರು ನಿಮ್ಮ ಮೌನ. ಆಯ್ತಾಯಪ್ಪ, ನೀ ಕಣ್ಣು ಮುಚ್ಚಿ ತೆಗೆದ್ರೊಳಗ ನಾ ಮನ್ಯಾಗಿರ್ತೀನಿ, ಆತಿಲ್ಲ? ಭಾಳ ನಿಂದ್ರಕ್ ಹೋಗ್ಬೇಡ, ಗಜಮ ಮಾಡ್ತಾನವ. ಇಲ್ಲ ಇಲ್ಲ ಸೇವಂತಿ, ನಿಮ್ಮ ಅಪ್ಪ ಅಂತೂ ಬೆಟ್ಟಕ್ಕಂತೂ ಹಾಯಕ್ ಹೋದ. ಇನ್ನು ಅವ ಬರ್ಬೇಕಾರ 6 ತಿಂಗಳಾಗತ್ತ. ಅವ ಬರೋ ಒಳಗ ಒಯ್ಯಲ್ಲ ಒಂದ ಸಳ್ಳಂಗ ಸುಳ್ಳಂಗ. ಏಯ್ ಮೂದೇವಿ, ಅದ ಹಿಂದೇನ ಅನ್ನಕತ್ತಾರ ಕೇಳ ಕೇಳಲಿ. ಮತ್ತೇನು ಹೇಳಿ, ಎಲ್ಲ ಹೊಳೆ ಮೇಲೆ ಅಂದ್ರೆ ಹೇಳೇನ? ಹಾ ಎಲ್ಲ ಹೊತ್ತಾತು. ನಮ್ಮಪ್ಪ ನನ್ನ ಕಂಡೀಷನ್ ಹಾಕಿ ಹೋಗ್ಯಾನ. ನಮ್ಮ ಅಪ್ಪ ಮನೆಗೆ ಹೋಗೋದ್ರೊಳಗೆ ಮನ್ಯಾಗ ಇರ್ಬೇಕು. ಇನ್ನೊಮ್ಮೆ ಬಂದಾಗ ಗಜ್ಮಾ ಮಾಡೋಣಂತ. ಗಜ್ಮಾ ಅಲ್ಲದು ಪದ್ಮ. ಕೈ ತೆಗೆ, ಕೈ ತೆಗೆ.
ಧರ್ಮದ ಕೊಂಬೆಯನ್ನು ಕರ್ಮದಿಂದ ಕತ್ತರಿಸಿ ಕರುನಾಡಿಗೆ ಕಗ್ಗತ್ತಲನ್ನು ಕರುಣಿಸಿದ ಈ ಕರ್ಮರಾಜ ಜವರೇಗೌಡ. ಹಾಗಿರುವಾಗ ನನ್ನ ವಿರುದ್ಧವೇ ಸಟ್ಟು ಹೊಡೆದು ನಾನು ತಕರಾರು ಮಾಡಿದ ಪ್ರೌಢಶಾಲೆ ಕಟ್ಟಡವನ್ನು ನಿರ್ಮಿಸಿ ನನಗೆ ಮಂಕುಬುಜ್ಜಿ ಏರಿಸಲು ಹೋದರೆ ಅದು ಸಾಧ್ಯವಿಲ್ಲ. ಅನ್ನ ಬೇಡಿದವರಿಗೆ ದುಡಿತೀನಿ ಅಂತ ಬಂದವರಿಗೆ ದಣಿ. ಎದುರಾಳಿಯಾಗಿ ಕಣಕ್ಕಿಳಿದು ಕರ್ಣಕ್ಕೂ ಬೇರೆರಾಗೆಂದು ಮೆರೆಯಬೇಕೆಂದುಕೊಂಡಿದ್ದರೆ ಹತ್ತೋದು ರಕ್ತದ ಕಾವಲೆ. ನಿಲ್ಲುವ ತನಕ ಹರಿಯುವುದು ನೇರ ನೇರ ಹಣೆ. ಏ ಕರ್ಣ, ಹೇಳಿ ಮಾಡುವುದು ನಿಮ್ಮ ಅಭ್ಯಾಸ. ಮಾಡಿದ ಮೇಲೆ ಹೇಳುವುದು ಜವರೇಗೌಡನ ಅಭ್ಯಾಸ. ದಟ್ ಈಸ್ ಡಿಫರೆನ್ಸ್ ಯು ಆ್ಯಂಡ್ ಮೀ. ಕಿತಾಪತಿ ಕಿತಾಪತಿ ಹೇಳ್ರಿ ಗೌಡ್ರ, ಇಲ್ಲೇ ಇದ್ದೀನಿ. ಕಳೆದ ವರ್ಷ ಗ್ರಾಮ ದೇವರ ಜಾತ್ರೆಯಲ್ಲಿ ನನ್ನ ವಿರುದ್ಧ ಕೇಕೆ ಹಾಕಿ ನಕ್ಕಿದನಲ್ಲ ಆ ಜಗನ್ನಾಥ. ಅವನ ಕತ್ತು ಕೊಯ್ಯಲು ಮೈಸೂರಿನಲ್ಲಿರುವ ಸುಪಾರಿ ಗ್ಯಾಂಗಿಗೆ ಸುಪಾರಿ ಕೊಟ್ಟ ಮೇಲೆ ಮನೆ ಹಣ್ಣನ ಮಗನೇ. ಸಾವುಕಾರ, ನೀವ್ ಹೇಳ್ದಂಗ ಗ್ಯಾಂಗ್ನರಿ ಸುಪಾರಿ ಕೊಟ್ಟ ಸೊಯ್ಯನ್ನು ಶಬ್ದ ಕೇಳಿ ಬಿಡೋನ್ರಿ. ಶಹಬಾಷ್ ಕಿತಾಬದಿ ಶಹಬಾಷ್. ಜವರೇಗೌಡ ಮಾತನಾಡುವ ಮಾತು ಬೆಂಕಿ ಬಿರುಗಾಳಿ ಆದರೆ ನೀನು ಅದಕ್ಕೆ ಸೀಮೆಯನ್ನು ಎರಚಿದಷ್ಟೇ ರೌದ್ರವಾಗಿರುತ್ತದೆ. ಹೋಗ್ಲಿ ಬಿಡ್ರಿ ಸಾವುಕಾರ, ಈ ಕಿತಾಪತಿನ ಅಷ್ಟೇನ ಹೊಗಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ರೊಕ್ಕ ನಿಮ್ಮ ಮಾತು ಕೊಡ ಅಂದ್ರೆ ಕೊಡವ, ಬ್ಯಾಡ ಅಂದ್ರೆ ಬಿಡವ. ಹೌದು ಕಿತಾಪತಿ, ನೀನು ಹೇಳುವ ಮಾತು ಖಂಡಿತ ಸತ್ಯವಾಗಿದೆ. ಸುದ್ದಿಲ್ಲ ಸುಖ ಇಲ್ಲ ಅನ್ನಂಗ ಆ ಜಮೀನ್ದಾರ್ ನಮ್ಮ ಕಡೆನ ಬರಕತ್ತಾನಲ್ರಿ ಅಪ್ಪ. ಈ ಜವರೇಗೌಡನನ್ನು ಕಂಡರೆ ಕೆಂಡ ಮಂಡಲವಾಗುವ ಆ ಕುಂಡಿ ಆಗಮನ ಇತ್ತ ಕಡೆ ಭ್ರಮೆ ಬರಲಿ ಬರಲಿ. ಆ ಕುಂಡಿಯನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ನೀನು ಮೊದಲು ಹೋಗಿ ಸುಪಾರಿ ಕೊಟ್ಟ ಬಾಲೆ. ಆತ್ರಿ ಜನರ, ನಾ ಮೊದಲು ಹೋಗಿ ಕೆಲಸ ಮುಗಿಸ್ಕೊಂಡ ಬರ್ತೀನಿ. ನಮಸ್ಕಾರ ಜವರೇಗೌಡ. ವೆಲ್ಕಮ್ ಕರ್ಣ, ವೆಲ್ಕಮ್. ಆ ಮಂತ್ರನ ಕೊಟ್ಟರು ಆಗಮಿಸಿದ ಕಲಿಯುಗದ ಕರ್ಣ ಊಹಿಸಿದ ರೀತಿಯಲ್ಲಿ ಬಂದಿದ್ದಕ್ಕೆ ತುಂಬಾ ಸಂತೋಷವಾಯಿತು. ಏ ಜವರೇಗೌಡ, ಮಾಡಬಾರ್ದ ಏಸಿ ಕೆಲಸ ಮಾಡಿ ನಿನ್ನ ಆಗಮನಕ್ಕೆ ಬೇರೆ ಸಂತೋಷವಾಯಿತೆಂದು ಮಾತನಾಡುತ್ತಿರುವಲ್ಲ, ನಾಚಿಕೆ ಆಗೋದಿಲ್ವೇ ನಿನ್ನ ಕುತಂತ್ರದ ಬುದ್ಧಿಗೆ? ಅತಿಥಿಯಾಗಿ ಆಗಮಿಸಿದೆ ಎಂದು ಸ್ವಾಗತಿಸಿದರೆ ಅಷ್ಟೇ ಮಾತನಾಡಬಡಲೇ ಬಟ್ಟೆ ನನ್ನ ಮಗಳೇ. ಮೊದಲು ಬಂದ ಕೆಲಸ ಏನೆಂದು ಮುಚ್ಚ ಮಗಳು. ಅವಶ್ಯಕತೆ ಇಲ್ಲದ ವಿಷಯಕ್ಕೆ ಅವೇಕಿಯಾಗಿ ಮಗಳ ಬಂದ ನಾಯಿ ನಾನಲ್ಲೇ ಸತ್ಯ ನನ್ನ ಮಗನೇ. ಸಮಾಜಕ್ಕೆ ಬಳಿತಾಗುವುದೆಂದು ಸವಾಲು ಹಾಕಲು ಬಂದ ಸರ್ದಾರ ಈ ಜಮೀನ್ದಾರ್ ಕರ್ಣ. ಜಿಜಿಬಿ, ವನ ಬೇಸಾಯದ ಭೂಮಿಯನ್ನು ಇಟ್ಟುಕೊಂಡ ನಿನಗೆ ನಾನೇ ಜಮೀನ್ದಾರನೆಂದು ಸಟ್ಟು ಹೊಡೆದು ಮೆರೆಯಬೇಕೆಂದುಕೊಂಡರೆ ನಿನಗೆ ಇಷ್ಟಿರಬೇಕಾದರೆ ನದಿಯ ದಡದಲ್ಲಿ 108 ಹಳ್ಳಿಗಳನ್ನು ಹೊಂದಿದ ಈ ಜವರೇಗೌಡನಿಗೆ ಎಷ್ಟಿರಬೇಕಲೇ? ಕುತ್ತೆ ಎಂದು ಕರೆಯುವ
ಈ ಹೆಡೆ ಬಿಸಿದ ಮಿಡಿ ನಾಗರ ಸರ್ಪಕ್ಕೆ ಕೈ ಹಾಕಿ ಶಾಸನಕ್ಕೆ ಕೈ ಹಾಕಬೇಡ ಮಿಸ್ಟರ್ ಜವರೇಗೌಡ. ಮೊದಲು ನಾನು ವಿಚಾರಿಸಲು ಬಂದ ವಿಷಯಕ್ಕೆ ಉತ್ತರ ನೀಡು. ಏನು ಉತ್ತರ? ನೀನು ವಿಚಾರಿಸಲು ಬಂದ ಉತ್ತರಕ್ಕೆ ನಾನು ಉತ್ತರಿಸಬೇಕೆ? ನೀನು ಉತ್ತರಿಸುವುದಷ್ಟೇ ಅಲ್ಲ, ಸತ್ತು ನರಕವಾಸಿಯಾಗಿರುವ ನಿಮ್ಮಪ್ಪ ಕೂಡ ಉತ್ತರ ಹೇಳಬೇಕು. ಜನ ಬೆಂಬಲಿನಿಂದ ಜನನಾಯಕನಾಗಿರುವ ಒಂದೇ ಒಂದು ಕಾರಣಕ್ಕೆ ನನ್ನ ತಂದೆಯ ವಿಷಯಕ್ಕೂ ಕೈ ಹಾಕುತ್ತಿರುವೆಯ ರಾಮ್ ನನ್ನ ಮಗನೇ. ಸಮಾಜಕ್ಕೆ ಕಂಟಕಾಗುವ ಸನ್ನಿವೇಶ ನಿರ್ಮಾಣ ಆಗಿದ್ದ ನಿಜವಾದರೆ ನಿಮ್ಮಪ್ಪ ಅಷ್ಟೇ ಅವರಪ್ಪನ ವಿಷಯ ಬುದ್ಧಿನೇ ಹಾಕ್ತೀನಿ. ಎಲ್ಲ ಸಕ್ಕಿನಿಂದ ಕಪ್ಪಿದ ಕೊಂಡೆ ನಿನ್ನನ್ನು ಈ ಕ್ಷಣದಲ್ಲಿ ಸುಮ್ಮನೆ ಬಿಟ್ಟರೆ ಮುಂದೊಂದು ದಿನ ನನ್ನನ್ನು ಹಬ್ಬಳಿಯಾಗಿ ತಿನ್ನುವುದಂತೂ ನೆಚ್ಚಿದ. ತಲೆಲ್ಲ ಬಂದು ಕಣ, ಈಗಲೇ ನಿನ್ನ ಪ್ರಾಣವನ್ನು ಸುಟ್ಟಾಕಿ ಬಿಡ್ತಾರೆ. ನೀನು ಗುಂಡು ಹಾರಿಸುವ ಮುಂಚೆ ಈ ಕುರಿಯರ ಗುಂಡು ನಿನ್ನ ತಲೆಬುರುಡೆನೆ ಸೇರಿಬಿಡುತ್ತೆ. ಬಲು ಎತ್ತರ ಲೇ ಕುಬೇರ, ಆತುರದಿಂದ ಓಡಿ ಬಂದು ನಿನ್ನ ಪ್ರಾಣ ಪಕ್ಷಿ ಹೋಯ್ತದ್ದು ಆ ಚರ್ರಗತೆ ನಿಂತಿದೆಯಲ್ಲೇ ಬಸ್ ನನ್ನ ಮಗನೇ. ದೇವರಗೌಡ, ಸದಾ ಸಮಾಜದ ವೈದ್ಯಗಾಗಿ ನಮ್ಮ ಅಣ್ಣನ ಪ್ರಾಣಕ್ಕೆ ಏನಾದರೂ ಧಕ್ಕೆ ಆಗುವುದರಲ್ಲಿ ಅವನು ತೋಳು ತೆಕ್ಕೆಗೆ ಏನಾದರೂ ಕಟ್ಟಾದ್ರೆ ನಿನ್ನನ್ನು ಕಾಲು ತುಳಿತಕ್ಕೆ ಸಿಕ್ಕಿಸಿ ಸಾಯಿಸುವರು ಈ ಸಮಾಜದ ಜನ. ಏನು ಕಾಲು ತುಳಿತಕ್ಕೆ ಸಿಕ್ಕಿ ಸಾಯಿಸುವರೇ ನಿನ್ನ ಸಮಾಜದ ಜನ? ಇದೇ ಸಮಾಜದ ಜನರಿಗೆ ಪಿಂಕ್ ನೋಟಿನ ತುಲಾಭಾರ ತೋರಿಸಿದ್ರೆ ನಿಮ್ಮಣ್ಣನಿಗೆ ಜೈಕಾರ ಹಾಕುವ ಈ ನಿನ್ನ ಸಮಾಜ ನಿನ್ನಣ್ಣನ ವಿರುದ್ಧವೇ ಬಂಡೆದ್ದು ಬುಗಿಲೆದ್ದು ನಿಲ್ಲುವುದು ಮಿಸ್ಟರ್ ಕುಬೇರ. ನೋಡಿ ದೇವರುಗಳ ಹಗಲ ಎದುರಿನಷ್ಟೇ ಸಾಮಾನ್ಯವಾಗಿ ಧರ್ಮ ಕರ್ಮಗಳನ್ನು ಹುಟ್ಟಾಕುವ ಈ ಭೂಗತ ಸಮಾಜದಲ್ಲಿ ಲಂಚಕೋರರು, ದರೋಡೆಕೋರರು, ಭ್ರಷ್ಟರು ಇರಬಹುದು ನಿಜ. ಆದರೆ ಎಲ್ಲರೂ ಅವರಂತೆ ಆಗಿರಲ್ಲ. ಬಹಳ ಯೋಚಿಸಿ ಮಾತನಾಡು ಕುಬೇರ. ಈ ಕಲಿಯುಗದಲ್ಲಿ ನನ್ನಂತ ಶ್ರೀಮಂತರಷ್ಟೇ ಅಲ್ಲ ಕುಬೇರ, ಹುಟ್ಟಿದ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಭ್ರಷ್ಟರೇ. ಆದರೆ ಪ್ರಾಮಾಣಿಕತೆಯಲ್ಲಿ ಏರುಪೇರಾದರೆ ಅದಕ್ಕೆ ಹೊಣೆಗಾರ ಈ ಜವರೇಗೌಡಲ್ಲ, ನಿಮ್ಮಣ್ಣನಿಗೆ ಹಾಕುವ ಜೈಕಾರ ಹಾಕುವ ಈ ನಿನ್ನ ಹಾಳು ಸಮಾಜ. ನೋಡಿ ದೇವರುಗಳ ತಾಯಿ ಗರ್ಭದಿಂದ ಗೋರಿವರೆಗೂ ಪ್ರತಿಯೊಬ್ಬರು ಭ್ರಷ್ಟರನ್ನು ಹುಚ್ಚರಂತ ಮಾತನಾಡುತ್ತಾ ಈ ಹುಚ್ಚು ಸಮಾಜವನ್ನು ಟೀಕಿಸಿದರೆ ಉಳಿದವರೆಲ್ಲರೂ ಎದ್ದು ಎದೆಗೆ ಒದೆಯುವ ಪ್ರಸಂಗ ನಿರ್ಮಾಣವಾಯಿತು. ಜೋಕೆ ನೋಡುವವರ ದೃಷ್ಟಿಕೋನದಲ್ಲಿ ನಾನು ನಾಯಕನಾಗಿರಬಹುದು. ನಾಡುವ ಪ್ರತಿಯೊಂದು ಮಾತು ವಿದ್ವಾಂಸರಿಗೂ ವಿಮರ್ಶೆಯಾಗದಷ್ಟು ಅರ್ಥವಿರುತ್ತದೆ ಕುಬೇರ. ಅಂದರೆ ಈ ನಿನ್ನ ಮಾತಿನಂತೆ ಎಲ್ಲರೂ ಭ್ರಷ್ಟರೇ. ಈ ನಿನ್ನ ವಿವಾದಕ್ಕೆ ಏನಾದರೂ ಉದಾಹರಣೆ ಇದೆಯಾ ಕುಬೇರ? ಒಂದ ಎರಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಚಾ ಕೊಡುವ ನೆಪದಲ್ಲಿ ಇಸುಗಳು ಆ 25 ರೂಪಾಯಿಂದ ಹಿಡಿದು ಆಕ್ಸಿಡೆಂಟ್ ಆದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವವರೆಗೂ ಲಂಚ ಲಂಚ ಲಂಚ. ಹಾಗಿಂದ ಮೇಲೆ ಎಲ್ಲಿದೆ ಈ ನಿನ್ನ ಸಾಮಾಜಿಕ ಪ್ರಜ್ಞೆ? ಸಮಾಜ ಎಂದು ಸಮಾಜದ ಬಗ್ಗೆ ಪ್ರದೀಕ್ಷಕ್ಕೆ ಚುಚ್ಚು ಮಾತನಾಡುತ್ತಿರುವಲ್ಲ, ಸಮಾಜ ಕಟ್ಟಿ ಬೆಳೆಸಿದ ಧ್ಯಾನ ದೇಗುಲದ ಬಗ್ಗೆ ಅಡ್ಡಿಪಡಿಸುವ ಎಲ್ಲಿ ಹೋಗಿತ್ತಲೇ ನಿನ್ನ ಸಮಾಜದ ಪ್ರಜ್ಞೆ? ಸಮಾಜದ ಪ್ರಜ್ಞೆ ಕತ್ತಲ ರಾಜ್ಯದಲ್ಲಿ ಬಟ್ಟೆ ಹುಟ್ಟುಕೊಂಡವರ ಮಾಡೋ ಗಾದೆಯಂತೆ ಈ ಧರ್ಮದ ಧರೆಯಲ್ಲಿ
ಅಡ್ಡಲಾಗಿ ಮಾತನಾಡುವ ನಿನ್ನಂತ ಅವಿವೇಕಗಳಿರುವಾಗ ಅಲ್ಲದ ಆಲೋಚನೆ ಮಾಡಿ ಅವಿವೇಕಿ ನಾನಾಗಬೇಕಾಗುತ್ತಲೇ ನಾ ಮರ್ತ ನನ್ನ ಮಗನೇ. ನಿನ್ನ ಬಂಡತನದ ಮಾತು ಪುಂಡಾಟಿಕೆ ಮಾತುಗಳು ನನಗೆ ಬೇಕಾಗಿಲ್ಲ. ಇಂದಿನ ಮಕ್ಕಳೇ, ನಾಳಿನ ಪ್ರಜೆಗಳೇ, ಶಿಕ್ಷಣಕ್ಕಾಗಿ ಪ್ರಗತಿಗಾಗಿ ನಾನು ಶಾಲಾ ಕಟ್ಟಡ ನಿರ್ಮಿಸುವಾಗ ಅದಕ್ಕೆ ಅರ್ಜಿ ಇಟ್ಟಿರುವಲ್ಲ, ಯಾಕೆ ಯಾಕೆ ಯಾಕೆಂದ್ರೆ ನಾನೇ ಈ ಊರ ಜಮೀನ್ದಾರನೆಂದು ನನ್ನ ವಿರುದ್ಧ ಸಟ್ಟು ಹೊಡೆದು ಜನರ ಪ್ರೀತಿಗೆ ಪಾತ್ರನಾಗುತ್ತಿರುವೆಯಲ್ಲ, ಆ ಸೊಕ್ಕನ್ನು ಮುರಿಯಲಿಕ್ಕೆ. ಯಾರ ಸೊಕ್ಕು ಯಾರು ಮುರಿಯಲಿಕ್ಕೆ ಸಾಧ್ಯವಿಲ್ಲ ಜೇರೇಗೌಡ. ಈ ಕರ್ಣ ಯಾವತ್ತೂ ನ್ಯಾಯದ ಪರವಾಗಿ ಹೋರಾಡುತ್ತಾನೆ ವಿನ ಅನ್ಯಾಯದ ಪರವಾಗಿ ಅಲ್ಲ ಎಂಬುದನ್ನು ಅರ್ಥ ಮಾಡಿ ಮಾತನಾಡು. ನ್ಯಾಯ ನ್ಯಾಯ ಅನ್ಯಾಯದ ಪರಿವೇಡುಗಳು ಹೇಗೆ ಬದಲಾದರೂ ಈ ಜವರೇಗೌಡನ ತಕ್ಕಡಿ ಯಾವಾಗಲೂ ಸಮನಾಗಿ ತೂಗುತ್ತಿರುತ್ತದೆ. ಅಂದ ಮೇಲೆ ನಿನ್ನ ಅಪೇಕ್ಷೆಯಂತೆ ನಿನ್ನ ಜಮೀನಿನಲ್ಲಿ ಮಂಜೂರಾದ ಆ ಪ್ರೌಢಶಾಲೆ ಕಟ್ಟಡವನ್ನು ನಿನ್ನ ಜಮೀನಿನಲ್ಲಿ ನಿರ್ಮಿಸಲು ಎಂದಿಗೂ ಬಿಡುವುದಿಲ್ಲ ಈ ಜಮೀನ್ದಾರ ಜವರೇಗೌಡ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬಂತೆ ಎಂಬುದರ ಜೊತೆಗೆ ಬರಡಾದ ಭೂಮಿ ಬೆಳೆ ಕಾಣಲಿಲ್ಲ. ಜವರೇಗೌಡ, ಈ ನಿನ್ನ ಕ್ರೂರ ಬುದ್ಧಿ ಹಠ ಎಂದಿಗಿಂತವಾಗದು. ದೇವರ ಎಂದಿಗೆ ಹಠ ಹಠವಾಗದ ದಿಟ್ಟದ ಮೆಟ್ಟಿಲನ್ನೇ ಏರಿ ಕುಳಿತ ಈ ರಾಜಾದಿರಾಜನಿಗೆ ಸೋಲೆಂಬ ಆತಂಕವೇ ಇಲ್ಲದಿರುವಾಗ ನಿನ್ನಂತ ಬಳ್ಳು ಕುಂಡಿಗಳಿಗೆ ಹೆದರೋ ಮಾತಿಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ಏ ಜವರೇಗೌಡ, ನಿನ್ನ ಕಣ್ಣೋಟದ ಮುಂದೆ ಸಾಧ್ಯವಾಗದ ಕಾರ್ಯವನ್ನು ಸಾಧಿಸಿ ಅನ್ಯಾಯದ ಮೆಟ್ಟಲ ಮುರಿದು ಪುಡಿ ಪುಡಿ ಮಾಡಿ ನ್ಯಾಯದ ಮನೆ ಹಾರಿಸಿ ನಮ್ಮೂರ ಹುಲಿಗಳಿಂದ ಜಯಂಕರ ಹಾಕಿಸಲಿಲ್ಲ. ನನ್ನ ಹೆಸರು ಜಮೀನ್ದಾರ್ ಕರ್ಣನೇ ಅಲ್ಲ. ಗುಡ್ ಬಾಯ್ ಜವರೇಗೌಡ, ಮತ್ತೆ ಭೇಟಿಯಾಗೋಣ. ಹೋಗಿ ಹೋಗಿ ಕುಂಡಿಗಳಾಗಿ ಹೋಗಿ ಈ ಕಲಿಯುಗದಲ್ಲಿ ಕರ್ಣ ಕುಬೇರರ ಹಣೆಪಟ್ಟ ಗಿಟ್ಟಿಸಿಕೊಂಡು ಸುತ್ತು 108 ಹಳ್ಳಿಗಳಿಗೆ ಹೆಪ್ಪುಳಿಯಾಗಿ ಮೆರೆಯಬೇಕೆಂಬ ನಿಮ್ಮ ಕನಸನ್ನು ಸುತ್ತು 100 ಮಾಡಿ ನನ್ನ ಕರ್ಮದ ಕಲ್ಲನ್ನು ಬಿಸಾಕಿ ನಿಮ್ಮ ರಕ್ತದ ಓಕಳ ನಾಡಿ ನೀವು ವಿಶಾಲವಾಗಿ ಬೆಳೆಸಿದ ಧರ್ಮದ ದೊರೆಗೆ ಕರ್ಮದ ದೊರೆಗಳಾಗಿ ನಾವು ಮೆರೆದಿದ್ದರೆ ನನ್ನ ಹೆಸರು ಜವರೇಗೌಡನೇ ಅಲ್ಲ. ದೃಷ್ಟಿ ನನ್ನಬ್ಬನೇ ಮೇಲಡೆ, ತಪ್ಪದು ನಿಜ ಮನರಂಜನೆ. ಹತ್ತೂರಲ್ಲಿ ನಿನ್ನಂತ ಗಂಡ ಇಲ್ಲಿ, ಹುಟ್ಟೂರಲ್ಲಿ ನಿನ್ನಂತ ಗಂಡ ಇಲ್ಲಿ. ತಂದಾನ ತಂದಾನ ನೀನ ಮಹಾರಾಷ್ಟ್ರ ಮಣಿತನ. ಶಿವರಾಜ ಓ ಜಮೀನ್ದಾರಿ, ಯಾವಾಗ ಬಂದಿದ್ದೀರಿ? ಈಗ ತಾನೇ ಬಂದೆ ಶಿವರಾಜ. ಏನು ಜಮೀನ್ದಾರಿ, ಇದು ಆಶ್ಚರ್ಯ. ಯಾವತ್ತು ಈ ಬಡವರ ಮನೆಗೆ ಬಾರದ ನೀವು ಇವತ್ತು ಬಂದಿದ್ದಾರೆಂದರೆ ಈ ಬಡವನ ಮನೆಗೆ ಭಾಗ್ಯದಾತನೇ ಬಂದಂತೆ ಭಾವಿಸುತ್ತದೆ. ಏನು ಶಿವರಾಜ, ಎಂತ ಮಾತನಾಡುತ್ತಿರುವಿ ನನ್ನ ಆಗಮನದ ಬಗ್ಗೆ? ನಿನ್ನ ಮುಂದೆ ಒಂದು ಸಂತೋಷದ ವಿಷಯವನ್ನು ಮಾತನಾಡಬೇಕಿತ್ತು, ಅದಕ್ಕಾಗಿ ಬಂದೆ. ಅದಕ್ಕೆ ಏನು ಹೇಳ್ತಿದ್ರಿ ಜಮೀನ್ದಾರಿ? ಶಿವರಾಜ, ನಿನ್ನ ಜೊತೆ ನಿನ್ನ ಹತ್ತಿರ ಒಂದು ಒಳ್ಳೆ ವಿಷಯ ಕೇಳಬೇಕಿತ್ತು.
ಈ ಬಡವನ ಹತ್ತಿರ ಅದೆಂತ ವಿಷಯವಿತ್ತು ಜಮೀನ್ದಾರಿ? ಹೌದು ಶಿವರಾಜ, ಅಂಥದೆಂದು ದೊಡ್ಡ ಮಾತಿಲ್ಲ. ಇಂದು ಬಸವೇಶ್ವರ ಜಾತ್ರೆಯಲ್ಲಿ ನಿನ್ನಕ್ಕ ಕಾಂಚಳನ್ನು ನೋಡಿದೆ. ಏನು ಅವಳ ಶಾಂತಿ ಸೌಂದರ್ಯ ಸೊಬಗು ಕೂಡಿದ ನಡೆ ನುಡಿ ನನಗೆ ತುಂಬಾ ಹಿಡಿಸಿತು. ಅದಕ್ಕೆ ಏನು ಮಾಡ್ಬೇಕಂದ್ರಿ ಜಮೀನ್ದಾರಿ? ಲೇ ಶಿವರಾಜ, ನೀನು ಮೊದಲೇ ಕೋಪಿಟ್ಟು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಳುವವರೆಗೂ ಶಾಂತವಾಗಿರು. ಏನು ಹೇಳ್ತಿದ್ದೀರಿ ಜಮೀನ್ದಾರಿ? ನಮ್ಮ ಅಕ್ಕನ ವಿಷಯ ನಿಮ್ಮ ಬಾಯಿಂದ ಬಂದಾಗ ನಾನು ಶಾಂತನಾಗಿರಬೇಕೇ? ನಿಮ್ಮ ಮನಸ್ಸಿಗೆ ಇಡಿಸಿದ ಮಾತ್ರಕ್ಕೆ ಕೊರಳಿಗೆ ಮಾಂಗಲ್ಯ ಕಟ್ಟಿ ಮಡದ ಎಂದು ಮನೆ ತುಂಬಿಸಿಕೊಳ್ಳುತ್ತೀರೋ ಅಥವಾ ವರ್ಷಾರು ತಿಂಗಳ ಭೋಗ ಜೀವನಕ್ಕೆ ಇಟ್ಟುಕೊಳ್ಳುತ್ತೀರೋ? ಲೇ ಶಿವರಾಜ, ಒಂದು ಹೆಣ್ಣನ್ನು ದೇವರ ಸ್ವರೂಪ ಕಾಣುವ ನಾನು ಅವಳನ್ನು ಇಟ್ಟುಕೊಳ್ಳುವ ಉದ್ದೇಶದ ಮೇರೆಗೆ ನಾನು ಬಂದಿಲ್ಲ. ಅವಳ ಕೊರಳಿಗೆ ಮಾಂಗಲ್ಯ ಕಟ್ಟಿ ಮನಸಾರೆ ಮನೆ ತುಂಬಿಸಿಕೊಳ್ಳಬೇಕೆಂತ ಒಪ್ಪಿಗೆ ಪಡೆಯಲು ಬಂದಿರುವೆ. ಹೆಣ್ಣು ಒಂದು ಭೋಗದ ವಸ್ತು ಎಂದು ತಿಳಿದುಕೊಂಡು 19 ಹಳ್ಳಿಯ ದೇಶಾರಂತ ಎಷ್ಟೋ ಜನ ಕಾಮುಕರನ್ನು ಕಂಡು ಸ್ವತಃ ನಮ್ಮ ಅಕ್ಕನ ವಿಷಯ ನಿಮ್ಮ ಬಾಯಿಂದ ಬಂದಾಗ ನನಗೆ ಕೋಪ ತಡೆಯಲಾಗಲಿಲ್ಲ. ಅದಕ್ಕೆ ಸ್ವಲ್ಪ ಹೊರಟನಾಗಿ ಮಾತನಾಡಿದೆ. ನನ್ನನ್ನು ಕ್ಷಮಿಸಿ ಜಮೀನ್ದಾರಿ. ಹೋಗಲಿ ಬಿಡು ಶಿವರಾಜ, ಹೆಣ್ಣಿನ ವಿಷಯ ಬಂದಾಗ ಯಾರಿಗಾದ್ರೂ ಕೋಪ ಬರುವುದು ಸಹಜ. ಅದು ಹೋಗಲಿ ಬಿಡು. ಮಣಿ ತಲೆ ಕೆಡಿಸಿಕೊಳ್ಳಬೇಡ. ನಿನ್ನ ಒಪ್ಪಿಗೆ ಬಗ್ಗೆ ಹೇಳು, ಅಷ್ಟೇ ಸಾಕು. ಆಯ್ತು ಜಮೀನ್ದಾರಿ, ನಿಮ್ಮ ಅಪೇಕ್ಷೆಯಂತೆ ನನಗೆ ಒಪ್ಪಿಗೆ ಇದೆ. ಆದರೆ ನಮ್ಮ ಮಕ್ಕಳನ್ನು ಕರೆದು ವಿಚಾರಿಸಿದರಾಯ್ತು. ಆಯ್ತು ಶಿವರಾಜ, ಅವಳ ಇಷ್ಟ ಬಯಕೆಯೇ ಹಿತದೃಷ್ಟಿಯಲ್ಲಿ ಅವಳನ್ನು ವಿಚಾರಿಸಿದರೆ ಅಷ್ಟೇ ಸಾಕು. ಮೊದಲು ಒಂದು ಮಾತು ಕೇಳೋಣ, ಒಳ್ಳೆಯದು. ಆಗಲಿ ಜಮೀನ್ದಾರಿ. ಅಕ್ಕ ಅಕ್ಕ ಯಾರಿಲ್ಲಕ್ಕ, ಜಮೀನ್ದಾರು ಬಂದಿದ್ದಾರೆ. ಅದಕ್ಕೆ ನಿನಗೊಂದು ಮಾತು ಕೇಳಬೇಕಾಗಿತ್ತು, ಅದಕ್ಕೆ ನಾನು ಕರೆದೆ. ಆಯ್ತಪ್ಪ ಶಿವರಾಜ್, ಅದು ಯಾವ ಮಾತು ಅಂತ ಕೇಳು. ಅಕ್ಕ, ಜಮೀನ್ದಾರು ನಿನ್ನನ್ನು ಇಷ್ಟಪಟ್ಟಿದ್ದಾರಂತೆ. ಅದಕ್ಕೆ ನೀನು ಒಪ್ಪಿದರೆ ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಹೇಳಲು ಬಂದಿದ್ದಾರೆ. ಅದಕ್ಕೆ ನಾನು ಕೇಳಿದೆ. ಇದಕ್ಕೆ ನನ್ನೊಪ್ಪಿಗೆ ಏನೋ ಇದೆ. ಆದ್ರೆ ಗುಡಿಸಲಲ್ಲಿ ವಾಸಿಸುವ ನಾವೆಲ್ಲಿ, ಅರಮನೆಯಲ್ಲಿ ವಾಸಿಸುವ ಅವರೆಲ್ಲಿ? ನೋಡು ಕಾಂಚನ, ಏನು ಮಾತನಾಡುತ್ತೀವಿ? ಮದುವೆ ಎಂಬ ಮನಸ್ಸುಗಳ ಮಿಲನವೇ ಹೊರತು ಮಣಿಗಳ ಹೋಲಿಕೆಯಲ್ಲ. ನೀನು ನಗುಣುತ್ತಾ ಹೇಳಿದರೆ ನಿನ್ನನ್ನು ಮನೆ ತುಂಬಿಸಿಕೊಳ್ಳಬೇಕೆಂಬ ವಿಚಾರ ನಾನು ಮಾಡಿದ್ದೇನೆ. ಒಪ್ಕೊಳ್ತೀನಿ ಜಮೀನ್ದಾರೆ. ಆದ್ರೆ ಇಲ್ಲಿವರೆಗೂ ನನ್ನನ್ನು ಇಷ್ಟಪಟ್ಟವರೆಲ್ಲ ವರದಕ್ಷಿಣೆ ಆಸೆಗಾಗಿ ನನ್ನ ಸಂಬಂಧವನ್ನೇ ಮುರಿದುಕೊಂಡು ಹೋಗಲು ಸಿದ್ಧರಾದ್ರು. ಆದ್ರೆ ನಿಮ್ಮ ಮಾತು ಕೇಳಿದ್ರೆ ನನಗೆ ಹಾಗನ್ನಿಸ್ತಾ ಇಲ್ಲ. ಅದಕ್ಕೆ ಒಂದೇ ಮಾತಿಗೆ ನಾನು ಒಪ್ಕೊಂಡಿದ್ದು. ಆಯ್ತಕ್ಕ, ಜಮೀನ್ದಾರ ಇಷ್ಟವನ್ನು ಒಪ್ಪಿಕೊಂಡ ಮೇಲೆ ಒಳ್ಳೆಯದಾಯ್ತು. ಆದರೆ ಅವರ ಹೃದಯಪೂರ್ವಕ ಆಸೆಗೆ ಆಸರೆ ಆಗಿ ಇಂದಿನಿಂದ ನೀನು ನಮ್ಮ ಅಕ್ಕ ಮಾತ್ರವಲ್ಲ, ಜಮೀನ್ದಾರನ ಮನೆತನದ ಸೊಸೆಯಮ್ಮ. ನೀನು ಸೊಸೆ. ಜಮೀನ್ದಾರ್ ಮನೆತನದ ಸೊಸೆ ಆಗ್ತೀನಲ್ಲ ಅಂತ ಸಂತೋಷ ಒಂದ್ ಕಡೆ ಆದ್ರೆ, ನಿನ್ನನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ದುಃಖ ಇನ್ನೊಂದು ಕಡೆ ಉಂಟಾಗ್ತಾ ಇದೆಯಪ್ಪ. ದುಃಖ ಇನ್ನೊಂದು ಕಡೆ ಉಂಟಾಗ್ತಾ ಇದೆ. ಕಾಂಚನ, ನೀವಿಬ್ಬರು ಚಿಕ್ಕಂದಿರು ಇರುವಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡವರು. ನಿನ್ನ ತಮ್ಮನನ್ನು ತಾಯಿಗಿಂತ ಹೆಚ್ಚಾಗಿ ನೀನೇ ಜೋಪಾನ ಮಾಡಿರುವಿ. ಅಂದ ಮೇಲೆ ನೀನು ನನ್ನ ಮದುವೆಯಾಗಿ ನಮ್ಮ ಮನೆಗೆ ಬರಬೇಕಾದ್ರೆ ನಿನಗೆ ನೋವಾಗುವುದು ಸಹಜ. ಆದರೆ ನಗುತ್ತಾ ಇರೋಣ, ದುಃಖಿಸುವುದು ಬೇಡ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ, ನಿನ್ನನ್ನು ಮದುವೆಯಾಗಿ ನಮ್ಮ ಮನೆಗೆ ಬರುವುದರಿಗೆ ತವರ ಮನೆಯ ಕಾಣಿಕೆಯನ್ನು ನಿನ್ನ ತಮ್ಮನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ ಅಂತ. ಸೋತು ಹೋದ ಜಮೀನ್ದಾರೇ, ನಿಮ್ಮ ಉದಾರ ಮನಸ್ಸಿಗೆ ಮಾತುಗಳಿಗೆ ತವರ ಮನೆ ಕಾಣಿಕೆಯಾಗಿ ಬೆಳ್ಳಿ ಬಂಗಾರವನ್ನ ಕೇಳುತ್ತಿರುವ ಈ ಸಮಾಜದಲ್ಲಿ ಒಡ ಹುಟ್ಟಿದ ವರದಕ್ಷಿಣೆಯನ್ನು ಬಿಂಬಿಸುವ ನಿಮ್ಮ ದೊಡ್ಡತನಕ್ಕೆ ನಾನು ಹೇಳು ಶಿವರಾಜ, ಹೇಳು. ಎಂತ ಮಾತನಾಡುತ್ತಿರುವಿ?
ಹಸಿದು ಬಂದವನಿಗೆ ಅನ್ನ ನೀಡುವುದು ರೈತನ ಧರ್ಮ. ದೇಶದ ಗಡಿಯಲ್ಲಿ ನಿಂತು ರಕ್ಷಣೆ ಮಾಡುವುದು ಯೋಧನ ಧರ್ಮ. ಕಷ್ಟಕ್ಕೆ ಸ್ಪಂದಿಸಿ ಕಣಿಕರ ಮಾರ್ಗ ತೋರಿಸುವುದು ಈ ಜಮೀನ್ದಾರ್ ಕರ್ಣನ ಗುಣಧರ್ಮ. ಆಯ್ತು ಜಮೀನ್ದಾರ್ರಿ, ನಿಮ್ಮ ಗುಣಧರ್ಮ ನನಗೆ ತುಂಬಾ ಹಿಡಿಸಿದೆ. ಆದ್ದರಿಂದ ನಾನು ಈಗಲೇ ಹೋಗಿ ನಮ್ಮೂರ ಶಾಸ್ತ್ರಿಗಳ ಹತ್ರ ಮುಹೂರ್ತವನ್ನು ಕೇಳಿಕೊಂಡು ಬರುತ್ತೇನೆ. ನೀವು ಕಾಫಿ ಕುಡಿದುಕೊಂಡು ಹೋಗಿರಿ. ಆಯ್ತು ಸುರೇಶ, ನೀನು ಹೋಗಿ ಬಾ, ನಾನು ಕಾಫಿ ಕುಡಿದುಕೊಂಡು ಹೋಗುತ್ತೇನೆ. ನಿಮ್ಮಂಥ ಪತಿದೇವರು ಸಿಗ್ತಾರೆ ಅಂತ ನನ್ನ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ನಂಥ ಬಡವಿಯನ್ನ ಕೈ ಹಿಡಿಯಲು ಮುಂದಾದ್ರಲ್ಲ, ಈ ನಿಮ್ಮ ಮಾನವೀಯತೆಯ ಮೌಲ್ಯಕ್ಕೆ ನಾನು ಶಿರಬಾಗ್ಲೇಬೇಕು. ಕಾಂಚನ, ಶ್ರೀಮಂತಿಕೆ ಬಡತನ ಬರುವುದು ಸಹಜ. ಇವತ್ತಿರಬಹುದು, ನಾಳೆ ಹೋಗಬಹುದು. ಆದರೆ ಹಣದ ಬೆಲೆಕ್ಕೆ ಮೌನವೇ ಕೊಡದೆ ಮಾನವೀಯ ಬೆಲೆಕ್ಕೆ ಮೌನ ಕೊಟ್ಟರೆ ಶುದ್ಧ ಶಾಶ್ವತವಾಗಿರುತ್ತದೆ ಎಂದು ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಆಯ್ತು ರೀ, ಈ ನಿಮ್ಮ ದಯಾಗುಣ ಚಿರಕಾಲ ಹೀಗೆ ಉಳಿಯಲಿ. ಆ ದೇವಿ ಸದಾ ಸುಖ ಶಾಂತಿ ದಯಪಾಲಿಸ್ಲಿ ಅಂತ ನಾನು ಮನಪೂರ್ವಕವಾಗಿ ಕೇಳ್ಕೊಳ್ತೀನಿ. ಆಯ್ತು ಕಾಂಚನ, ಒಳ್ಳೆಯವರಿಗೆ ದೇವರು ಒಳ್ಳೆಯದನ್ನೇ ಭವಿಸುತ್ತಾನೆ ಅಂದಾಗ ಇದೇ ಸಂತೋಷ ಸಮಯದಲ್ಲಿ ನಿನ್ನ ಮಧುರ ಕಾಂಠದಿಂದ ಇಂಪಾದ ಗೀತೆ ನೋಡು.
ಕಾಂಚನ, ನನಗೆ ಸ್ವಲ್ಪ ಕೆಲಸವಿದೆ, ಹೋಗಿ ಬರಲಿ. ಏನ್ರಿ ಕಾಫಿ ಕುಡಿದೆ ಹಾಗೆ ಹೋಗ್ತಾ ಇದ್ದೀರಲ್ಲ? ಕಾಫಿ ಕುಡ್ದ? ನಿನ್ನ ಇಂಪಾದ ಧ್ವನಿಯಿಂದ ಗೀತೆಯನ್ನು ಕೇಳಿ ನನಗೆ ಊಟ ಮಾಡಿದಂತೆ ಇದೆ. ಇನ್ನೊಮ್ಮೆ ಬಂದಾಗ ಕಾಫಿ ಕುಡಿತೇನೆ. ಸರಿ, ಬೇಗ ಬಂದ್ಬಿಡಿ. ಕಲಿಯುಗದ ರಸಿಕರ ಕಂಗಳದ ಅಂಗಳದಿಂದ ಸೌಂದರ್ಯ ಸಖಿಯಾಗಿ ಮುಗಿಲ ಮಲ್ಲಿಗೆ ಮೇಲೆ ಸದಾ ಮಿಂಚುವ ನಕ್ಷತ್ರದಂತೆ ರಮಣಿಸುತ್ತಿರುವಾಗ ಈ ಮನ್ಮಥನ ಮಂಚದ ರಾಣಿ ನೀನಾಗಲೇಬೇಕು. ಅಂದ ಮೇಲೆ ನಿನ್ನೆದೆಯ ರಾಜ್ಯದಲ್ಲಿ ಪ್ರೀತಿಯ ಗೂಡು ಕಟ್ಟಿ ಸವಿಯಬೇಕು ನಿನ್ನ ದೇಹದ ಅಂಗಾಂಗದ ಸವಿಸು. ನನ್ನ ಬಯಕೆಯನ್ನು ನೀನು ಇಷ್ಟಪಟ್ಟು ಈಡೇರಿಸಲಾರೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಪ್ರಯತ್ನಕ್ಕೆ ನೀನು ನುಲಿದು ಬಂದರೆ ಸರಿ, ಇಲ್ಲದೆ ಹೋದರೆ ಒತ್ತಾಯದ ಓಲೇಕೆಗೆ ನಾ ಬಿಡಬೇಕಾಗುತ್ತದೆ ಕಾಮದ ಬಿಲ್ಲಿನ ಬಲಾತ್ಕಾರದ ಬಾಣ. ಈ ನೀಲಕಂಠ ರಸಿಕರ ರಾಜ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿರುವ ಎಲ್ಲ ರಸಿಕ ರವಿಚಂದ್ರರ ಪಾಲಿನ ರಾಜಾದಿರಾಜ. ಕಾಂಚನ, ಏ ಕಾಂಚನ, ರತ್ನವೇ ರತ್ನವೇ ರತ್ನವೇ
ಸಮಯ